ನಮಸ್ಕಾರ ವೀಕ್ಷಕರೇ, ವಿ ಮೋಟಿವ್ ಚಾನೆಲ್ಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ನಮ್ಮ ಬದುಕಿನಲ್ಲಿ ನಮಗೆ ತಂದೆ ತಾಯಿಗಳು ಅಂದರೆ ನಮ್ಮ ಜೀವನವನ್ನು ರೂಪಿಸಲು ಅಥವಾ ನಮ್ಮ ಭವಿಷ್ಯವನ್ನು ರೂಪಿಸಲಿಕ್ಕೆ ನಮ್ಮ ತಂದೆ ತಾಯಿಯಂದರು ಅವರ ತನು ಮನ ಧನ ಎಲ್ಲವನ್ನು ಕೂಡ ಮೀಸಲಿಟ್ಟಿರ್ತಾರೆ. ಮತ್ತು ಯಾವುದೇ ತಂದೆ ತಾಯಿಗಳು ಮಕ್ಕಳಿಗೆ ಕೆಟ್ಟದ್ದಾಗಲಿ ಅಂತ ಬಯಸೋದಿಲ್ಲ. ಇವತ್ತು ಅಂಥದ್ದೇ ಓರ್ವ ತಾಯಿ ಮಗನ ಕರುಳು ಕಿವುಚುವ, ಕರುಳು ಹಿಂಡುವ ಒಂದು ಸ್ಟೋರಿಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಇದನ್ನು ನಿಮ್ಮ ಮುಂದೆ ಇಡಲಿಕ್ಕೆ ಒಂದು ಕಾರಣವೂ ಇದೆ. ಬಹಳಷ್ಟು ಜನ ವಯಸ್ಸಾದ ನಂತರ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೋ ಅನಾಥಾಶ್ರಮಕ್ಕೋ ಬಿಟ್ಟು ಬರ್ತಾರೆ. ಆದರೆ ಈ ಮಕ್ಕಳನ್ನು ಸಾಕಿ ಸಲಹಿ ದೊಡ್ಡವರನ್ನಾಗಿ ಮಾಡಿ ಅವರಿಗೆ ಮದುವೆ ಮಾಡುವವರೆಗೂ ಕೂಡ ಪ್ರತಿ ತಂದೆ ತಾಯಿಯು ಒಂದಲ್ಲ ಒಂದು ರೀತಿಯಲ್ಲಿ ಆ ಮಕ್ಕಳಿಗಾಗಿ ಮಿಡಿತಿರ್ತಾರೆ, ತುಡಿತಿರ್ತಾರೆ ಮತ್ತು ಅವರಿಗಾಗಿ ದುಡಿತಿರ್ತಾರೆ. ಸೊ ಅಂತಹದ್ದೇ ಒಂದು ತಾಯಿ ಮಗನ ಉತ್ತಮವಾದ ಕಂಟೆಂಟ್ ಇರುವಂತಹ ಸ್ಟೋರಿಯನ್ನು ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ಆ ಗ್ರಾಮದ ಬಸವೇಶ್ವರ ದೇವಾಲಯದಿಂದ ಚೂರು ಮುಂದೆ ಹೋದರೆ ರಾಮುನ ಮನೆ ಇತ್ತು. ಆ ಹುಡುಗನ ಹೆಸರು ರಾಮು ಅಂತ. ಆ ಮನೆಯಲ್ಲಿದ್ದವರು ರಾಮು ಮತ್ತು ಅವನ ತಾಯಿ ಇಬ್ಬರೇ. ರಾಮು ಹುಟ್ಟಿದ 2 ತಿಂಗಳಲ್ಲಿ ಆತನ ತಂದೆಯನ್ನು ಕಳ್ಕೊಂಡಿದ್ದ. ಮನೆಯ ಪಾತ್ರೆ ತೊಳೆದು ಆ ವಿಧವೆ ಮಗನನ್ನು ಸಾಕ್ತಾ ಇದ್ಲು. ಆಕೆಗೆ ಒಂದು ಕಣ್ಣು ಕೂಡ ಇರಲಿಲ್ಲ. ಹೀಗಾಗಿ ಒಂಥರ ಅವಳು ವಿಕಾರವಾಗಿ ಕಾಣ್ತಾ ಇದ್ಲು. ಆಕೆ ಎಲ್ಲಿಗಾದರೂ ಹೊರಟ್ರೆ ಸಾಕು, ಎದುರಾದ ಜನರೆಲ್ಲ ಅಯ್ಯಯ್ಯೋ ಕುರುಡಿ ಬಂದ್ಲು ನೋಡಿ, ಕುರುಡಿ ಅಂತ ಇದ್ರು. ಆಕೆ ಇದನ್ನೆಲ್ಲ ಕೇಳಿಸ್ಕೊಂಡ್ರೂ ಕೇಳದಂತೆ ಇದ್ದು ಬಿಡ್ತಾ ಇದ್ಲು. ಒಬ್ಬನೇ ಮಗನಲ್ವೇ, ಅವನನ್ನು ಚೆನ್ನಾಗಿ ಓದಿಸ್ಬೇಕು, ಅವನು ಕೇಳಿದ್ದನ್ನೆಲ್ಲ ಕೊಡಿಸ್ಬೇಕು, ದಿನ ಅವನನ್ನು ಶಾಲೆಗೆ ಕರೆದುಕೊಂಡು ಹೋಗಿ ಟಾಟಾ ಸಿ ಯು ಬಾಯ್ ಬಾಯ್ ಹೇಳಿ ಹಿಂತಿರುಗಬೇಕು. ಇದು ಆಕೆಯ ಬಯಕೆಯಾಗಿತ್ತು. 10 ಮಂದಿಯನ್ನು ಕಾಡಿಬೇಡಿ ಒಂದಿಷ್ಟು ದುಡ್ಡು ಹೊಂದಿಸಿ ಮಗನನ್ನು ಸ್ಕೂಲಿಗೆ ಸೇರಿಸಿಯೇ ಬಿಟ್ಲು. ಆದರೆ ಈ ಮಗ ರಾಮು ಅಮ್ಮನ ಬಗ್ಗೆ ಚಿಕ್ಕಂದಿನಿಂದಲೇ ತಿರಸ್ಕಾರ ಬೆಳೆಸ್ಕೊಂಡ್ಬಿಟ್ಟಿದ್ದ. ಅಮ್ಮ ಕುರುಡಿ ಅನ್ನೋದೇ ಆತನ ತಿರಸ್ಕಾರಕ್ಕೆ ಕಾರಣವಾಗಿತ್ತು. ಅದೊಂದು ದಿನ ಈ ಪಾಪದ ಹೆಂಗಸು ಶಾಲೆಯ ಗೇಟ್ನವರೆಗೂ ಬಂದು, ಕಂದ ಹುಷಾರು ಕಣಪ್ಪ, ಟಾಟಾ ಸಿ ಯು ಅನ್ನುತ್ತಿರುವಾಗಲೇ ಅಲ್ಲಿದ್ದ ಹುಡುಗರೆಲ್ಲ ರಾಮು ಏನೋ ಇದು, ನಿಮ್ಮ ತಾಯಿ ಕುರುಡಿನೇನೋ ಅಂದ್ಬಿಟ್ರು. ದೇವರೇ, ಭೂಮಿ ಈಗಲೇ ಬಾಯಿ ಬಿಡಬಾರ್ದೆ ಅಂದ್ಕೊಂಡ ರಾಮು. ನಂತರ ಅಮ್ಮನಡೆಗೆ ಬಂದು ತಿರಸ್ಕಾರದ ನೋಟ ಬೀರಿ ಶಾಲೆಗೆ ಹೋಗಿಬಿಟ್ಟ. ಶಾಲೆಯಿಂದ ಹೊರಬರುವ ಹೊತ್ತಿಗೆ ರಾಮು ನಿರ್ಧಾರಕ್ಕೆ ಬಂದಿದ್ದ, ಅಮ್ಮ ಕುರುಡಿ, ಅವಳ ಜೊತೆಗಿದ್ದರೆ ಸಮಾಜ ನನ್ನನ್ನು ಅಪಹಾಸ್ಯ ಮಾಡಿಬಿಡುತ್ತೆ, ಅವಳಿಂದ ದೂರ ಇರೋದೇ ಒಳ್ಳೆಯದು, ಅಮ್ಮನ ಸಾಂಗತ್ಯ ಬೇಡವೇ ಬೇಡ ಅಂತ ನಿರ್ಧಾರ ಮಾಡಿಕೊಂಡ. ಮನೆ ಅಕ್ಕಪಕ್ಕದ ಜನರ ಪರಿಹಾಸ್ಯದ ಮಾತು ರಾಮುಗೆ ವಿಪರೀತ ಅವಮಾನ ಉಂಟು ಮಾಡಿತ್ತು. ಹೀಗಾಗಿ ಮಾರನೆಯ ದಿನದಿಂದಲೇ ರಾಮು ಬದಲಾದ. ಅಮ್ಮನೊಂದಿಗೆ ಮಾತು ಬಿಟ್ಟ. ಆಕೆಯನ್ನು ನೋಡೋದನ್ನು ಕಡಿಮೆ ಮಾಡ್ದ. ಹೆತ್ತ ಕರುಳಲ್ವೇ ಮರುಗಿತು, ನರಳಿತು. ಕಡೆಗೊಮ್ಮೆ ಕಂದ ಯಾಕಪ್ಪ ಹೀಗೆ ಮಾಡ್ತಿದ್ಯಾ ಎಂದು ತಾಯಿ ಕೇಳಿಯೇ ಬಿಟ್ಲು. ಆಗ ಮಗ, ನೋಡು ನೀನು ಕುರುಡಿ, ನಿನ್ನದು ಅಸಹ್ಯದ ಮುಖ, ನೀನು ನನ್ನ ಜೊತೆಗೆ ಬಂದರೆ ಎಲ್ಲರೂ ನನ್ನನ್ನು ಅಪಹಾಸ್ಯ ಮಾಡ್ತಾರೆ, ನನ್ನ ಜೊತೆ ಇರೋ ಬದಲು ನನ್ನನ್ನು ಗೆಳೆಯರ ಮಧ್ಯೆ ನಗೆಪಾಟಲಿಗೆ ಗುರಿ ಮಾಡುವ ಬದಲು ನೀನು ಎಲ್ಲಾದರೂ ಹೋಗಿ ಸಾಯಬಾರದೆ ಅಂದ್ಬಿಟ್ಟ. ತನ್ನ ವಯಸ್ಸಿಗೆ ಮೀರಿದ ಮಾತುಗಳನ್ನಾಡ್ಬಿಟ್ಟ. ಈ ಮಧ್ಯೆಯೇ ಅವನು ನವೋದಯ ವಿದ್ಯಾಲಯಕ್ಕೆ ಪರೀಕ್ಷೆ ಬರೆದು ಪಾಸೂ ಆದ. ಇನ್ನು ನವೋದಯ ವಿದ್ಯಾಲಯಕ್ಕೆ ರಾಮು ಹೋಗಿದ್ದು. ಆತನ ಅದೃಷ್ಟವೇ ಬದಲಾಗ್ತಾ ಹೋಯಿತು. ಆತ ಇನ್ನಿಲ್ಲದ ಶ್ರದ್ಧೆಯಿಂದ ಓದತೊಡಗಿದ. ಕುರುಪಿ ಅಮ್ಮನಿಂದ ದೂರವಿರಬೇಕೆಂದೇ ಓದಿದ. ರ್ಯಾಂಕ್ ವಿದ್ಯಾರ್ಥಿ ಆಗಿಯೇ ಬಂದ. ಡಿಗ್ರಿ ಮುಗಿದಿದ್ದೇ ತಡ. ದೆಹಲಿಯಲ್ಲಿ ಭಾರೀ ಸಂಬಳದ ಹುದ್ದೆಯೂ ಅವನಿಗೆ ಸಿಕ್ಬಿಡ್ತು. 1-2 ವರ್ಷಗಳಲ್ಲಿ ರಾಮು ದೊಡ್ಡ ಹೆಸರು ಮಾಡಿದ. ಅವನ ರೂಪು, ವಿದ್ಯೆ, ಅಧಿಕಾರಕ್ಕೆ ಮನಸೋತ ಗಣ್ಯರೊಬ್ಬರು ಮಗಳನ್ನು ಕೊಟ್ಟು ಮದುವೆಯನ್ನು ಮಾಡಿದರು. ಮದುವೆಯಲ್ಲಿ ರಾಮು ನನಗೆ ಅಪ್ಪ ಅಮ್ಮ ಇಲ್ಲ ಅಂತಾನೆ ಅವ್ರ ಮುಂದೆ ಹೇಳ್ಕೊಂಡು ಬಿಟ್ಟಿದ್ದ. ಅವರಿಗೆ ಬೇಕಾಗಿದ್ದು ಅಳಿಯ ಮತ್ತು ಅವನ ಅಧಿಕಾರ. ಹುಡುಗನಿಗೆ ಹಿಂದೆ ಮುಂದೆ ಇಲ್ಲದಿರೋದು ಒಳ್ಳೆಯದೇ ಆಯಿತು ಅಂದ್ಕೊಂಡಿದ್ರು ಬೀಗರು. ನಂತರದ 1-2 ವರ್ಷಗಳಲ್ಲಿಯೇ ರಾಮುಗೆ ಮಕ್ಕಳಾದವು. ಈ ಮಧ್ಯೆಗೆ ಅವನಿಗೆ ಯಾವುದೋ ಪ್ರಶಸ್ತಿ ಕೂಡ ಬಂತು. ಅದು ನಾಡಿನ ಎಲ್ಲ ಪತ್ರಿಕೆಗಳಲ್ಲಿ ಸುದ್ದಿಯಾಯಿತು. ಅಬ್ಬಾ, ಕುರುಡಿ ಅಮ್ಮನಿಂದ ಕಡೆಗೂ ತಪ್ಪಿಸಿಕೊಂಡೆ ಎಂದು ತನ್ನೊಳಗೆ ತಾನೇ ಖುಷಿ ಪಟ್ಕೊಂಡಿದ್ದ ರಾಮು.
ಅದೊಂದು ಬೆಳಗ್ಗೆ ಮಕ್ಕಳೊಂದಿಗೆ ಆಟದಲ್ಲಿ ತೊಡಗಿದ್ದ ರಾಮು ಆಗಲೇ ಮನೆಯ ಬಾಗಿಲಲ್ಲಿ ಆಕೆಯ ನೆರಳು ಕಾಣಿಸತೊಡಗಿತು. ಅನುಮಾನವೇ ಬೇಡ, ಅವಳೇ ಒಂಟಿಗಣ್ಣಿನ ಹೆಂಗಸು, ತನ್ನ ಅಮ್ಮ. ಆ ಕುರುಡಿ ದಿಲ್ಲಿಗೂ ಬಂದಳಲ್ಲ ಅನ್ನಿಸಿ ರಾಮುಗೆ ಮೊದಲಿಗೆ ಬೆರಗಾಯಿತು. ಆಕೆ ಮುಂದೆ ತನ್ನೊಂದಿಗೆ ಉಳಿಯಬಹುದು ಅನ್ನಿಸಿದಾಗ ವಿಪರೀತ ಸಿಟ್ಟು ಬಂದುಬಿಡ್ತು. ಆತ ಕೂತಲ್ಲಿಯೇ ಅಬ್ಬರಿಸಿದ, ಏ ಮುದುಕಿ, ಹೇಳದೆ ಕೇಳದೆ ನಮ್ಮ ಮನೆಗೆ ಹೇಗೆ ಬಂದೆ? ಯಾಕೆ ಬಂದೆ? ನಿನ್ನ ರೂಪ ಕಂಡ್ರೆ ಮಕ್ಕಳು ಹೆದರ್ತವೆ. ನೀನೇ ಬೇಗ ಹೋಗ್ತೀಯೋ ಅಥವಾ ನಾನೇ ಕತ್ತು ಹಿಡಿದು ನೂಕಬೇಕೋ ಎಂದು ಕೇಳಿಯೇ ಬಿಟ್ಟ. ಈ ಮಾತುಗಳನ್ನು ಕೇಳಿ ಆ ಮುದುಕಿಯ ಒಂಟಿಗಣ್ಣಿಂದ ಚಕ್ಕನೆ 2 ಹನಿ ಕಂಬನಿ ಉರುಳಿಬಿತ್ತು. ಆಕೆ ಸಂಕಟದ ದನಿಯಲ್ಲಿ ಹೇಳಿದಳು, ದೇವರು ತಪ್ಪಾಯಿತು ಕಣಪ್ಪ, ನನಗೆ ಅಡ್ರೆಸ್ ಗೊತ್ತಾಗಲಿಲ್ಲ, ಹೀಗೆ ಬಂದುಬಿಟ್ಟೆ, ಕ್ಷಮಿಸಿಬಿಡಪ್ಪ. ಇಷ್ಟು ಹೇಳಿ ಆಕೆ ಹೊರಟೇ ಬಿಟ್ಟಳು. ರಾಮುಗೆ ಆಗಲೂ ಅಯ್ಯೋ ಅನಿಸಲಿಲ್ಲ. ಪೀಡೆ ತೊಲಗಿತು ಎಂದುಕೊಂಡು ತೆಪ್ಪಗಾದ. ಈ ಘಟನೆ ನಡೆದು 1.5 ತಿಂಗಳ ನಂತರ ಕಚೇರಿ ಕೆಲಸದ ನಿಮಿತ್ತ ದೆಹಲಿಯಿಂದ ಬೆಂಗಳೂರಿಗೆ ರಾಮು ಬರಬೇಕಾಗಿ ಬಂತು. ರಾಮು ತಾನು ಬಂದ ಕೆಲಸವನ್ನು ಮುಗಿಸ್ಕೊಂಡ. ಯಾಕೋ ಹಳೆಯ ಬದುಕು ನೆನಪಾಯಿತು. ಒಂದ್ಸಲ ತಾವಿದ್ದ ಹಳೆಯ ಮನೆಗೆ ಹೋಗಬೇಕು ಅಂತ ಅವನಿಗೆ ಅನ್ನಿಸ್ತು. ಒಂಟಿಗಣ್ಣಿನ ಅಮ್ಮ ಇದ್ದಾಳ? ಇದ್ದರೆ ಹೇಗಿದ್ದಾಳೆ? ತನ್ನನ್ನು ನೋಡಿ ಏನಂತಾಳೆ? ಹೀಗಂದುಕೊಳ್ಳುತ್ತಾ ಅದೇ ಬಸವೇಶ್ವರ ದೇಗುಲದ ಮನೆಯ ಬಳಿ ಬಂದೇ ಬಿಟ್ಟ. ಅಮ್ಮನಿದ್ದ ಮನೆ ಹಾಗೆಯೇ ಇತ್ತು, ಆದರೆ ಒಳಗೆ ಆಕೆ ಇರಲಿಲ್ಲ. ಪಕ್ಕದ ಮನೆಯವರು ರಾಮುನನ್ನು ಗುರುತಿಸಿದರು. ವಾರದ ಹಿಂದಷ್ಟೇ ನಿಮ್ಮಮ್ಮ ಹೋಗ್ಬಿಟ್ಲು ಕಣಪ್ಪ, ಕಡೆ ಗಳಿಗೆಯಲ್ಲಿ ನಿನ್ನ ತುಂಬ ನೆನಪಿಸ್ಕೊಂಡ್ಲು ಅಂತ ಹೇಳಿಬಿಟ್ರು. ನಿನ್ನ ತಾಯಿ ನಿನಗೆ ಕೊಡಬೇಕು ಅಂತಾನೆ ಈ ಕವರ್ ಕೊಟ್ಟಿದ್ದಾಳೆ, ತಗೋ ರಾಮು ಅಂತ ಆ ಕವರನ್ನು ರಾಮುವಿನ ಕೈಗಿದ್ರು ಪಕ್ಕದ ಮನೆಯವರು. ಅಂಜುತ್ತಲೇ ಆ ಕವರನ್ನು ಪಡೆದ ನಂತರ ರಾಮು ಕಾರಲ್ಲಿ ಕೂತು ಕುತೂಹಲದಿಂದಲೇ ಅದನ್ನು ಓಪನ್ ಮಾಡಿದ. ಆ ಪತ್ರದಲ್ಲಿ ಹೀಗೆಂದು ಬರೆದಿತ್ತು, ಕಂದ, ಕಡೆಗೂ ನಿನ್ನನ್ನು ನೋಡದೆ ಸತ್ತು ಹೋಗ್ತಾ ಇದ್ದೀನಿ, ಕ್ಷಮಿಸಿಬಿಡು ಚಿನ್ನ. ನಿಂಗೆ ಗೊತ್ತಿದೆಯಲ್ಲ, ನೀನಿಲ್ಲದೆ ನನಗೆ ಇನ್ನೊಂದು ಜಗತ್ತೇ ಇರಲಿಲ್ಲ. ನನ್ನ ನೆರಳು, ನನ್ನ ಉಸಿರು, ನನ್ನದೇ ಹಾಡು ಎಲ್ಲವೂ ನೀನೇ ಆಗಿದ್ದೆ. ಹಾಗಿದ್ರೂ ನನ್ನ ಕುರುಡುತನದ ನೆಪ ಹೇಳಿ ನೀನು ಬೇರೆಯಾಗಿಬಿಟ್ಟೆ. ದೆಹಲಿಗೆ ಹೋದೆ, ಅಷ್ಟೆತ್ತರ ಬೆಳೆದೆ, ಪ್ರಶಸ್ತಿ ತೆಗೆದುಕೊಂಡೆ, ಮದುವೆಯಾದೆ. ಇಲ್ಲಿ ನಾನು ದಿನದಿನವೂ ನಿನ್ನ ನೆನಪಲ್ಲೇ ಬದುಕಿದೆ ಕಣೋ. ಕಡೆಗೂ ಒಮ್ಮೆ ನಿನ್ನ ಬದುಕು, ನಿನ್ನ ವೈಭವ, ನಿನ್ನ ಸಂಸಾರವನ್ನು ಕಣ್ತುಂಬ ನೋಡುವ ಅನ್ನಿಸಿ ಒಕ್ಕಣ್ಣಿನ ನಾನು ಸೀದಾ ದೆಹಲಿಗೆ ಬಂದುಬಿಟ್ಟೆ. ಕನ್ನಡವಲ್ಲದೆ ಬೇರೆ ಭಾಷೆ ನನಗೆ ತಿಳಿಯದು. ಬೆಂಗಳೂರಿನ ಬಸ್ ಸ್ಟ್ಯಾಂಡ್ ಬಿಟ್ಟರೆ ಬೇರೊಂದು ಊರನ್ನೇ ಕಂಡಿರದ ನಾನು ದೆಹಲಿಗೆ ಬಂದಿದ್ದು, ಅಲ್ಲಿ ವಾರಗಟ್ಟಲೆ ಅಬ್ಬೇಪಾರೆಯಾಗಿ ಅಲಿದಿದ್ದು, ಅದು ಹಾಗೋ ಹೀಗೋ ನಿನ್ನ ಮನೆಯನ್ನು ಹುಡುಕಿದ್ದೇ ಒಂದು ದೊಡ್ಡ ಸಾಹಸ. ಆದರೆ ಒಂದು ಸತ್ಯ ಹೇಳಲ ಕಂದ, 1ನೇ ಕ್ಲಾಸ್ನಲ್ಲಿದ್ದಾಗ ನಿನಗೆ ಆಕ್ಸಿಡೆಂಟ್ ಆಗಿತ್ತು. ಅಪಘಾತದ ತೀವ್ರತೆಗೆ ನಿನ್ನ ಒಂದು ಕಣ್ಣೇ ಹೋಗಿತ್ತು. ನೋಡಮ್ಮ, ಒಂದು ಕಣ್ಣು ಹೋಗಿಬಿಟ್ಟಿದೆ. ಹೀಗಾಗಿ ಮುಂದೆ ಸಾಯೋ ತನಕ ನಿನ್ನ ಮಗ ಒಕ್ಕಣ್ಣಿನವ ಆಗಿರ್ತಾನೆ ಅಂದಿದ್ರು ವೈದ್ಯರು. ನನ್ನ ಮಗನಿಗೆ ಒಕ್ಕನ್ನೇ ಬೇಡ ಬೇಡ ಅಂದಿತ್ತು ನನ್ನ ಮನಸ್ಸು. ಡಾಕ್ಟರ್ಗೆ ಕೈ ಮುಗಿದು ಕಾಲು ಹಿಡಿದೆ, ಗೋಳಾಡಿದೆ, ಬೇಡಿಕೊಂಡೆ. 10 ಮನೆಯಲ್ಲಿ ಸಾಲ ತಂದು, ಈ ದುಡ್ಡು ತಗೊಳ್ಳಿ ಡಾಕ್ಟ್ರೇ, ನನ್ನ ಒಂದು ಕಣ್ಣನ್ನೇ ತೆಗೆದು ನನ್ನ ಮಗನಿಗೆ ಜೋಡಿಸಿಬಿಡಿ ಎಂದಿದ್ದೆ. ನಾನು ಇವತ್ತೋ ನಾಳೆಯೋ ಸಾಯುವ ಹೆಂಗಸು, ನನಗೆ ಒಂದೇ ಕಣ್ಣಿದ್ರೂ ಸಾಕು ಒಂದೇ. ಡಾಕ್ಟರ್ ಹಾಗೆಯೇ ಮಾಡಿದರು. ನಾನು ಸಾಯುವವರೆಗೂ ಕೂಡ ಈ ವಿಷಯ ನಿನಗೆ ಹೇಳಬಾರದು ಅಂತ ಆಸೆ ಇತ್ತು. ನಾನು ಹಾಗೆಯೇ ಬದುಕಿದೆ. ಈಗ ಸತ್ತ ನಂತರ ಕೇಳ್ತಾ ಇದ್ದೀನಿ ಕಂದ, ಒಂದೇ ಒಂದು ಸಲ ನನ್ನನ್ನು ಅಮ್ಮ ಎಂದು ಕರಿತೀಯಾ ಅಪ್ಪ? ಹಾಗಂತ ಕರೆಸ್ಕೋಬೇಕು ಅನ್ನೋದು ನನ್ನ ಹಿರಿಯಾಸೆ ಮಗನೇ. ನೀನು ಯಾವತ್ತೂ ಅಳಬಾರದು, ಕಣ್ಣೀರು ಹಾಕಬಾರದು. ನಿನ್ನ ಕಣ್ಣಿನೊಳಗೆ ನಾನಿರುವಾಗ ಚಿಂತೆ ಏಕೆ ಮಗನೇ? ಪತ್ರ ಓದಿ ಮುಗಿಸಿದ ರಾಮು ಅಮ್ಮ ಅಂತ ಚೀರ್ದ. ಸ್ನೇಹಿತರೆ, ನಾನು ಯಾಕೆ ಈ ಕಥೆಯನ್ನು ನಿಮಗೆ ಹೇಳಿದೆ ಅಂದರೆ, ಈ ಗಡಿಬಿಡಿಯ ಬದುಕಲ್ಲಿ ನಾವು ನೀವು ಎಲ್ಲರೂ ಅಷ್ಟೇ. ಅಮ್ಮ ಎಂದರೆ ಅಸಡ್ಡೆ, ಅಮ್ಮ ಎಂದರೆ ತಿರಸ್ಕಾರ, ಅಮ್ಮ ಎಂದರೆ ವಿಪರೀತ ಸಲುಗೆ, ಮತ್ತು ಅಮ್ಮನ ಮೇಲೆ ವಿನಾಕಾರಣ ಸಿಟ್ಟು ಬೇಡ. ನಾವ್ಯಾರೂ ರಾಮು ಆಗುವುದು ಬೇಡ. ಆತನ ಅಮ್ಮನಿಗೆ ಒದಗಿದ ಕಡು ಕಷ್ಟ ನಮ್ಮ ಅಮ್ಮಂದಿರಿಗೆ ಬರದೇ ಇರಲಿ. ಅದು ತಂದೆಯಾಗಿರಲಿ, ತಾಯಿಯಾಗಿರಲಿ. ಅವರ ತ್ಯಾಗವೇ ಹೊರತು ಭೋಗವಲ್ಲ. ಅವರು ನಮಗಾಗಿ ತಮ್ಮ ಜೀವನವನ್ನು ಸವಿಸಿದ್ದಾರೆ. ಅವರ ಅಂತ್ಯಕಾಲದಲ್ಲಿ ಅವರಿಗೆ ನಾವು ಊರುಗೋಲಾಗಿ ನಿಲ್ಲಬೇಕು ಅನ್ನೋದು ಈ ಕಂಟೆಂಟ್ನ ಆಶಯ. ಸ್ನೇಹಿತರೆ, ನಿಮಗೆ ಈ ಕಥೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ, ಈ ಕಂಟೆಂಟ್ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮತ್ತೊಂದು
ಕಂಟೆಂಟ್ನೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಗುಡ್ ಬೈ.